ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಇದೀಗ ಅಭ್ಯರ್ಥಿಗಳಾಗಿ ಬಿಜೆಪಿಯಿಂದ ಶ್ರೀನಿವಾಸ್ ಪೂಜಾರಿ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಅಂತಿಮವಾಗಿದೆ. ಇಬ್ಬರ ನಡುವೆ ಈಗ ಮಾತಿನ ಸಮರ ಜೋರಾಗ್ತಾ ಇದೆ. ಇದೀಗ ಸಂಸದರಾದ್ರೆ ಸದನದಲ್ಲಿ ಕನ್ನಡದಲ್ಲಿ ಮಾತನಾಡಬಹುದು, ಆದ್ರೆ ಯಾರು ಅದ್ರ ಕಡೆ ಗಮನನೇ ಕೊಡಲ್ಲ. ಅಧಿಕಾರಿಗಳ ಜೊತೆ ವ್ಯವಹರಿಸುವಾಗ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಬರ್ಲಿಲ್ಲ ಅಂದ್ರೆ ಚರ್ಚೆ ಮಾಡಕ್ಕೆ ಆಗಲ್ಲ. ಕನ್ನಡದಲ್ಲಿ ಭಾಷಣ ಮಾಡಿದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ಸಂಸತ್ನಲ್ಲಿ ಭಾಷೆ ಬಹಳ ಮುಖ್ಯ. ಕೋಟಾ ಶ್ರೀನಿವಾಸ್ ಪೂಜಾರಿ ಎರಡೂ ಭಾಷೆ ಬರಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಟೀಕೆ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು. ಭಾಷೆ ಬದುಕಿನ ಒಂದು ಭಾಗ ಅಷ್ಟೇ, ಮತದಾರರಿಗೆ ಇದ್ರ ಬಗ್ಗೆ ಆತಂಕ ಬೇಡ. ಸಂಸದನಾಗಿ ಆಯ್ಕೆಯಾದ 6 ತಿಂಗಳು ಹಿಂದಿ ಕಲಿತು ಸದನದಲ್ಲಿ ಹಿಂದಿಯಲ್ಲೇ ಭಾಷಣ ಮಾಡ್ತೀನಿ, ಹೆಗಡೆ ಅಭಿಮಾನ ಪಡುವಂತೆ ಮಾಡ್ತೀನಿ ಅಂತ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಅವಕಾಶ ಇದೆ, ಟ್ರಾನ್ಸ್ಲೇಟರ್ ಒಬ್ರು ಇರ್ತಾರೆ. ಆದರೆ ನಾನು ಪ್ರಥಮ ಬಾರಿಗೆ ನಾನು ಓದ್ತುಕೊಂಡದೇ ಕನ್ನಡದಲ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ. ಆದರೆ ಇನ್ನೊಂದ್ಸಲ ಭಾಷಣವನ್ನು ಕನ್ನಡದಲ್ಲಿ ಮಾಡ್ತೇನೆ ಅಂತ ಟ್ರಾನ್ಸ್ಲೇಟರ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿದರು, ಸರ್ ಇಲ್ಲಿ ಕನ್ನಡ ಮಾತಾಡಿದರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೇಳುವವರು ಇರುವುದಿಲ್ಲ, ಒಂದು ಇಂಗ್ಲಿಷ್ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನಲ್ಲಿ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದ್ರು. ದಟ್ಸ್ ಒನ್ ಪಾರ್ಟ್. ಆದರೆ ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಏನಿಲ್ಲ. ಆದರೆ ಕಚೇರಿಗಳಲ್ಲಿ ಹೋದಾಗ ಸಮಸ್ಯೆ. ವಿಧಾನ ಲೋಕಸಭೆಯಲ್ಲಿ ಆಫೀಸರ್ಸಿಗೆ ಹೋಗಿ ನಾವು ಪರ್ಸನಲ್ ಹೋಗಿ ಮಾತಾಡುವ, ಯಾಕಂದ್ರೆ ಬೇರೆಯವ್ರನ್ನ ಕಳಿಸಿದ್ರೆ ಪಾಸ್ ಇಲ್ಲದೆ ಎಲ್ಲಿ ಒಳಗೆ ಬಿಡುವುದಿಲ್ಲ. ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದ್ರೆ ಪಾಸ್ ಇರ್ತದೆ, ಒಳಗೆ ಹೋಗ್ಲಿಕ್ಕೆ ಹಿಂದೆ ಕಷ್ಟ. ಭಾಷೆ ಒಂದು ಬದುಕಿನ ಭಾಗ. ಸಾಮಾನ್ಯವಾಗಿ ಮಾತೃಭಾಷೆ ಎಲ್ರಿಗೂ ಬಂದ್ಬಿಡುತ್ತೆ, ಉಳಿದ ಭಾಷೆಗಳನ್ನು ಕಲಿಬೇಕಾಗುತ್ತೆ. ನನ್ನ ಹಿರಿಯರೊಬ್ಬರು ನನ್ನ ಭಾಷೆಯ ಬಗ್ಗೆ, ಸಂಸದನಾದರೆ ನನ್ನ ಭಾಷೆಯ ಬಗ್ಗೆ ಕಾಳಜಿ ಮಾತನಾಡಿದ್ದಾರೆ ಅಂತ ಕೇಳಿದ್ದೆ. ನಿಶ್ಚಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನನ್ನ ಭಾವನೆ ಹೇಳುವುದು, ಭಾಷೆಯ ತೊಡಗಿತೆ ಅನ್ನಂತೇಳಿ ಯಾರಿಗೂ ಆತಂಕ ಬೇಡ. ಸಂಸದನಾದ 6 ತಿಂಗಳಲ್ಲಿ ಹಿಂದಿ ಭಾಷೆಯ ಮೇಲೆ ಸಂಸತ್ನಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಆತಂಕ ಇರುವ ನನ್ನ ಹಿರಿಯರ ಸಹಿತ ಎಲ್ರಿಗೂ ಕೂಡಿ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.